ಎಲ್ಲರಿಗೂ ನಮಸ್ಕಾರ. ಕನಕ ನಿಸರ್ಗ ಮನೆ ಕಾಗಿನೆಲೆಗೆ ಎಲ್ಲರಿಗೂ ಸ್ವಾಗತ. ಸೊ ನಮ್ಮ ಹಾಸ್ಪಿಟಲಲ್ಲಿ ಒಂದು 20 ಜನ ಪೇಷಂಟ್ಸ್ಗಳು ಅಡ್ಮಿಟ್ ಆದರೆ ಅದರಲ್ಲಿ ಒಂದು 8 to 9 ಪೇಷಂಟ್ಸಿಗೆ ಇರುವ ಕಾಮನ್ ಒಂದು ಹ್ಯಾಬಿಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ಅಡಿಕ್ಷನ್ ಇರುತ್ತೆ, ಆಲ್ಕಹಾಲಿಸಮ್ ಅಂದಿರೋದು. ಸೊ ಆಲ್ಕಹಾಲು ತಗೊಂಡ್ರೆ ಅವ್ರಿಗೆ ಡಿಸೀಸ್ ಬರುತ್ತೆ, ಹೆಲ್ತ್ ಡ್ಯಾಮೇಜ್ ಆಗುತ್ತೆ ಅಂತಲ್ಲ ನಾವು ಹೇಳಿ ಗೊತ್ತಾಗಬೇಕಂತಿಲ್ಲ, ಅವರಿಗೆ ಗೊತ್ತಿರೋದೇ. ಏಕೆಂದರೆ ಎಲ್ಲರೂ ಎಜುಕೇಟೆಡ್ ಆಗಿರೋರೆ ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲ ಅಡ್ಮಿಟ್ ಆಗಕ್ಕೆ ಬರೋದು. ಸೊ ಇದ್ರದ್ದು ಬಗ್ಗೆ ಅವೇರ್ನೆಸ್ ಇಲ್ಲ ಅಂತದಕ್ಕೆ ಅಲ್ಲ ಇವರು ಆಲ್ಕಹಾಲಿಸಮ್ ಅಂತ ಒಂದು ಅಡಿಕ್ಷನಿಗಾಗಲಿ ಹ್ಯಾಬಿಟಿಗಾಗಲಿ ಡೈವರ್ಟ್ ಆಗಿ ಹೋಗೋದು. ರೀಸನ್ಸ್ ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಸೊ ಆಲ್ಕಹಾಲಿಸಮ್ ಇಂದ ಡಿ ಅಡಿಕ್ಷನ್ ಹೇಗೆ ಮಾಡೋದು, ಅದರಿಂದ ಬರೋಕ್ಕೆ ಹೋಗುವ ಸಮಸ್ಯೆಗಳೇನಂತಲ್ಲ ಸ್ವಲ್ಪ ನಮಗೆ ಡಿಸ್ಕಸ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ನಾನು ನೋಡಿರೋ ಪ್ರಕಾರ ಈ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವು ನೋಡಿರೋ ಸ್ವಲ್ಪ ಆಲ್ಕಹಾಲಿಕ್ ಆಗಿರುವ ಪೇಷಂಟ್ಸಿಗೆ ಅದು ಮೇನ್ ಯಾಕೆ ಅವ್ರ ಥರ ಅಡಿಕ್ಷನ್ ಆಗಿ ಹೋಗೋದು ಅಂತ ನಾನು ನೋಟಿಸ್ ಮಾಡಿರೋದು 3 ಕಾರಣ ಇದೆ. ಒಂದನೇದು ಅವರಿಗೆ ಈ ಸರ್ವೈವಲಿಗಾಗಿ ಫೈಟ್ ಮಾಡೋಕ್ಕಿರುವ ಕೆಪಾಸಿಟಿ ಕಡಿಮೆ ಆಗಿದೆ. ಮೊದಲಿನ ಥರ ಅಲ್ಲ, ನಮ್ಮ ಅಜ್ಜ ಅಜ್ಜಿಯವ್ರದ್ದು ಕಾಲದಲ್ಲಿ ಅವ್ರು ಎಷ್ಟು ಸ್ಟ್ರಾಂಗ್ ಇತ್ತೋ ಅಷ್ಟು ಸ್ಟ್ರಾಂಗ್ ಇಲ್ಲ ಇವತ್ತಿನ ಜನ್ರೇಷನ್ ಅಂತಿರೋದು. ಅವ್ರಿಗೆ ಏನಾದರೂ ಒಂದು ಸ್ಟ್ರಗಲ್ ಬಂತು, ಏನಾದರೂ ಒಂದು ಹಜಾರ್ಡ್ ಬಂತು, ಇಲ್ಲ ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ಫೇಸ್ ಮಾಡೋಕ್ಕೆ ಇಷ್ಟಿರುವ ಧೈರ್ಯ ಅವ್ರಿಗಿಲ್ಲ. ಆ ಒಂದು ಕೆಪಾಸಿಟಿ ಇಲ್ಲ ಅಂತದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಥರ ಸ್ಟ್ರೆಸ್ ರಿಲೀಫ್ ಆಗೋಕ್ಕೆ, ಆ ಒಂದು ಟೆನ್ಷನ್ ಹೋಗೋಕ್ಕಂತಾನೆ ಆಲ್ಕಹಾಲ್, ಸ್ಮೋಕಿಂಗ್, ಟೊಬ್ಯಾಕೋ ಈ ಥರ ಪ್ಲೆಷರ್ ಸಿಗುವಾಗ ಸ್ವಲ್ಪ ಸ್ಟ್ರೆಸ್ ರಿಲೀವ್ ಆಗುವ ಥರ ಫ್ಯಾಕ್ಟರ್ಸ್ಗಳಿಗೆ ಅವರು ಆಪ್ಟ್ ಮಾಡೋದು. ಅಂದರೆ ಅವ್ರ ಧೈರ್ಯ ಹೋಗಿದೆ ಅಂತ, ಕೆಪಾಸಿಟಿನೇ ಇಲ್ಲ ಅಂತ ಒಂದು. ಸೆಕೆಂಡ್ ಅಂತ ಇರೋದು ಸ್ವಲ್ಪ ಅಟೆನ್ಷನ್. ಈಗ ನಾವು ADHD ಅಂತ ಹೇಳ್ತಿರಲ್ವ, ADHD ಅಂದಿರೋದು ಆಲ್ಮೋಸ್ಟ್ ಈಗ ನಮಗೆಲ್ಲರಿಗೂ ಇದೆ, ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗಳಿಗೂ ಸ್ವಲ್ಪ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ನಾನು ಹೇಳಲ್ಲ, ಎಲ್ಲರೂ ಸ್ವಲ್ಪ ಅಟೆನ್ಷನ್ ಸೀಕಿಂಗ್ ಆಗಿರೋರೆ. ಅಂದರೆ ನಮಗೆ ಸ್ವಲ್ಪ ಯಾರಾದರೂ ನಮ್ಮನ್ನ ನೋಟಿಸ್ ಮಾಡಬೇಕು, ಯಾರಾದರೂ ನಮಗೆ ಸ್ವಲ್ಪ ಅಟೆನ್ಷನ್ ಕೊಡಬೇಕು, ಇಲ್ಲ ಯಾರಾದರೂ ನಮ್ಮನ್ನ ಕೇಳೋಕ್ಕೆ ಇರಬೇಕು ಅಂತಿರೋದು ಅದೊಂದು ಮನುಷ್ಯನದು ಬೇಸಿಕ್ ನೀಡ್ ಕೂಡ, ಅದು ಒಂದು ಸಮಸ್ಯೆ ಅಲ್ಲ, ಅದು ಎಲ್ಲರಿಗೂ ಅದು ಬೇಕಾಗೋದು. ಯಾರಾದರೂ ಒಬ್ಬರು ನಮಗೆ ಕೇಳೋಕ್ಕೆ, ನಾವು ಹೇಳೋದು ಕೇಳೋಕ್ಕೆ ಯಾರೂ ಇಲ್ಲ ಅಂದಿದ್ರೆ, ಅಥವಾ ನಮಗೆ ಅಟೆನ್ಷನ್ ಕೊಡೋಕ್ಕೆ ನಾವು ಹೇಗಿದೆ, ನಾವು ಊಟ ಮಾಡಿದ್ದೀರಾ, ಅಥವಾ ನಾವು ಚೆನ್ನಾಗಿದ್ದೀರಾ, ತಾವು ತೆಳ್ಳಗಾಗಿದ್ದೀರಾ, ದಪ್ಪಿಗೆ ಆಗಿದ್ದೀರಾ, ಕೂದಲೆಲ್ಲ ಹೋಗಿದೆಯಲ್ಲ ಅಂತ ಕೇಳೋಕ್ಕಾವುದು ಒಬ್ಬರು ಇರಬೇಕು. ಅಂದರೆ ಅಟೆನ್ಷನ್ ಅಂತ, ಆ ಅಟೆನ್ಷನ್ ಕೊಡೋಕ್ಕೆ ಇವಾಗ ಯಾರಿಗೂ ಟೈಮ್ ಇಲ್ಲ ಅಂತ, ಜನರಿಲ್ಲ ಅಂತದಲ್ಲ ಸಮಸ್ಯೆ. ಎಲ್ಲರಿಗೂ ಫ್ರೆಂಡ್ಸ್ ಇದೆ, ಪೇರೆಂಟ್ಸ್ ಇದೆ, ಸಿಬ್ಲಿಂಗ್ಸ್ ಇದೆ, ರಿಲೇಟಿವ್ಸ್, ಕಸಿನ್ಸ್ ಎಲ್ಲರಿಗೂ ಇದ್ದಾರೆ. ಬಟ್ ಅಟ್ಲೀಸ್ಟ್ ಬಾಯ್ ಬಿಟ್ಟು ಆ ಕ್ವೆಶ್ಚನ್ ಕೇಳೋಕ್ಕಷ್ಟು ಟೈಮ್ ಇವಾಗ ಯಾರಿಗೂ ಇಲ್ಲ, ಎಲ್ಲರೂ ಫುಲ್ ರಶಲ್ಲಿದ್ದಾರೆ. ಸೊ ಎರಡನೇದು ನಾವು ನೋಡಿರೋದು ಆ ಅಟೆನ್ಷನ್ ಒಂದು ಅವರಿಗೆ ಸಿಗ್ತಾ ಇಲ್ಲ ಅಂತದಕ್ಕೆ. ಮೂರನೇದು ನಮಗೆ ಎಲ್ಲರಿಗೂ ಬದುಕಬೇಕಂದ್ರೆ ಒಂದು ರೀಸನ್ ಇರಬೇಕು ಅಲ್ವಾ. ಈಗ ನಾನು ಯಾಕೆ ಬದುಕಬೇಕು, ನಾನೀಗ ಯಾಕೆ ಎಲ್ಲ ಪೇಷಂಟ್ಸನ್ನು ಕನ್ಸಲ್ಟ್ ಮಾಡಿ ಎಲ್ಲರೂ ಆರಾಮಾಗಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅಂದಿರೋದು ನಮ್ಗೆ ಯಾಕಿರುತ್ತೆ, ನಮಗೋದೊಂದು ಇರುತ್ತೆ, ಎಲ್ಲರೂ ಆರೋಗ್ಯವಾಗಿರಬೇಕು, ಎಲ್ಲರಿಗೂ ನಮ್ಮಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಇರಬೇಕು ಅಂತ ಒಂದು ಮೋಟಿವ್ ಇರಬೇಕು. ಅದೇ ಸೇಮ್ ಟೈಮು ಇನ್ನೊಬ್ಬರ ಹತ್ರ ನೀವು ಯಾಕೆ ಕೆಲಸ ಮಾಡ್ತಾ ಇರೋದು, ನನಗೆ ದುಡ್ಡು ಮಾಡಬೇಕು, ದುಡ್ಡು ಮಾಡಿಕೊಂಡು ಏನಕ್ಕೆ, ನನಗೆ ಕಾರ್ ತಗೋಬೇಕು, ನನಗೆ ಮನೆ ಕಟ್ಟಬೇಕು, ನನಗೆ ಮದುವೆ ಆಗಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಸೊ ಎಲ್ಲರಿಗೂ ಬದುಕಕ್ಕೆ ಅಂತ ಒಂದು ರೀಸನ್ ಇರುತ್ತೆ. ಐದರ್ ದುಡ್ಡು ಮಾಡೋದು, ಅಥವಾ ಒಳ್ಳೆ ಫ್ಯಾಮಿಲಿ ನಡೆಸ್ಕೊಂಡು ಹೋಗೋದು, ಅಥವಾ ಚೆನ್ನಾಗಿ ಓದಿ ಒಂದು ಪೊಸಿಷನಲ್ಲಿ ರೀಚ್ ಆಗಬೇಕು ಅಂದಿರೋದು, ಅಲ್ವಾ ಪೊಲಿಟಿಕಲಿ ಒಂದು ಹೈ ಪೊಸಿಷನಲ್ಲಿ ರೀಚ್ ಆಗಬೇಕು. ಎಲ್ಲರಿಗೂ ಬದುಕಕ್ಕೆ ಒಂದು ರೀಸನ್ ಇರುತ್ತೆ. ಬಟ್ ಈ ಆಲ್ಕಹಾಲಿಕ್ಸ್ಗಳ ಹತ್ರ ಜಾಸ್ತಿ ಡೈಲಿ ಕುಡಿಯೋರ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಡೈಲಿ ಕುಡಿಯೋರ ಹತ್ರ ನಾವು ಇದು ಯಾಕೆ ಕುಡಿತಾ ಇರೋದು, ನಿಮ್ಮ ಆರೋಗ್ಯ ಹಿಂಗೆ ಹಾಳಾಗುತ್ತಲ್ಲ ಅಂದಕ್ಕೆ, ನಮ್ಮ ಆರೋಗ್ಯ ಹಾಳಾದರೆ ಯಾರಿದ್ದಾರೆ ಮೇಡಮ್ ನೋಡೋಕ್ಕೆ, ಯಾರಿದ್ದಾರೆ ಕೇಳೋಕ್ಕೆ, ಯಾರಿಗೇನಾಗುತ್ತೆ, ಏನಾಗಲ್ಲ, ನಮಗೆ ಕೇಳೋಕ್ಕೂ ಯಾರೂ ಇಲ್ಲ, ನಮಗೆ ನಾವು ಯಾಕೆ ಬದುಕಬೇಕು, ನನಗೊಂದು ರೀಸನ್ ಇಲ್ಲ. ಅದೊಂದು ಜೆನ್ವಿನ್ ಆಗಿರೋ ಒಂದು ರೀಸನ್ ಅಂತ ನನಗನ್ಸಿರೋದು. ಯಾಕೆಂದರೆ ನಮಗೆ ಬದುಕಬೇಕಂದ್ರೆ ಒಂದು ರೀಸನ್ ಇರಬೇಕು. ಆ ರೀಸನ್ನು ಅವರು ತನ್ನಂತಾನು ಕಂಡುಹಿಡಿಯಬೇಕು, ಅದು ನಮಗೆ ಹೇಳ್ಕೊಡೋಕೆ ಆಗೋದಲ್ಲ. ಒಬ್ಬರದು ವಾಟ್ ಇಸ್ ದಿ ಪರ್ಪಸ್ ಆಫ್ ಅವರ್ ಲೈಫ್ ಅಂತ ಕಂಡುಹಿಡಿಯೋದೇ ನಮ್ಮ ಲೈಫಿಂದು ಉದ್ದೇಶ ಅಂತಿರೋದು. ಸೊ ಅದು ಕಂಡುಹಿಡಿಲಿಕ್ಕೆ ಇರೋದೇ, ಅದು ಕಂಡುಹಿಡಿಯುವ ಜರ್ನಿ ಇದೆ ನಮ್ಮ ಲೈಫ್ ಅಂತಿರೋದು. ರಿಯಲೈಸೇಷನ್ ಒಬ್ಬೊಬ್ರಿಗೆ ಬಂದರೆ ಮತ್ತೆ ಈ ಥರ ಅವರು ಕ್ವಶನ್ ಕೇಳಲ್ಲ, ನಾನು ಯಾಕೆ ಬದುಕಬೇಕು, ನನಗೆ ಯಾಕೆ ಆರೋಗ್ಯವಾಗಿ ಇದ್ದು ಏನು ಮಾಡೋಕ್ಕೆ ಅಂತೆಲ್ಲ ಕ್ವಶನ್ಸ್ಗಳು ಕೇಳೋದಿಲ್ಲ. ಸೊ ಇದೆಲ್ಲ ರೀಸನ್ ಅಂತದಿರೋದು ನಾವು ಕಂಡುಹಿಡಿದಿರೋದು. ಇನ್ನೊಂದು ಕ್ಯಾಟಗರಿ ಜನ ಬರ್ತಾರೆ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇರಲ್ಲ,
ಸ್ಟ್ರೆಸ್ ಇಲ್ಲ, ಫಿನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಲ್ಲ, ಜಾಬಿಂದು ಟೆನ್ಷನ್ ಇಲ್ಲ, ಏನೇನಿಲ್ಲ. ಆಲ್ಕೋಹಾಲ್ ಕುಡಿದ್ರೆ ಸ್ವಲ್ಪ ಫೀಲ್ ಗುಡ್, ನನಗೆ ಫೀಲ್ ಆಗುತ್ತೆ, ಅದಕ್ಕಷ್ಟೇ ನಾನು ಸ್ವಲ್ಪ ಕುಡಿತಾ ಇರೋದು. ಸೊ ಈ ಒಂದು ದಿನಕ್ಕೆ ಅಟ್ ಎ ಟೈಮು ಜಾಸ್ತಿ ಕುಡಿಯೋದಕ್ಕಿಂತನೂ ಡೈಲಿ ಕುಡಿಯೋದು ಒಂದು ಸಮಸ್ಯೆನೇ. ನೀವು ಅನ್ಕೋತೀವಿ ನಾನು ಡೈಲಿ ಬರೀ 1 ಪೆಗ್ ಅಷ್ಟೇ ಕುಡಿತೀವಿ. ಆ 1 ಪೆಗ್ ಅಂದರೆ ಏನೇನಿಲ್ಲ, ಅದು ಬಟ್ ನಾನು ಡೈಲಿ ಕುಡಿದ್ರೆ ಏನಾಗಲ್ಲ ಅಂತ. ಸೇಮ್ ಟೈಮು ಒಬ್ಬರು ಡೈಲಿ ಕುಡಿಯಲ್ಲ, ತಿಂಗಳಿಗೆ ಒಂದ್ಸಲಿ ಒಂದು 3-4 ಪೆಗ್ ಒಟ್ಟಿಗೆ ಕುಡಿದ್ರು ಮೇ ಬಿ ಅವ್ರಿಗೆ ಏನಾಗಲ್ಲ. ಸೊ ನೀವು ಬಿಂಚ್ ಕುಡಿಯೋದಕ್ಕಿಂತನೂ ನೀವು ಡೈಲಿ ಆಲ್ಕೋಹಾಲ್ ಹ್ಯಾಬಿಟ್ ಇದ್ದರೆ ಅದೇನೇ ನಿಮಗೆ ಇನ್ನೂ ಬೇಗನೆ ಕಾಯಿಲೆಗಳು ತಗೊಂಬರೋದು. ಸೊ ಕುಡಿದು ಏನು ಕಾಯಿಲೆಗಳೆಲ್ಲ ಬರ್ಬೋದು ಅಂದಿರೋದು ನಾವು ಹೇಳೋ ಅವಶ್ಯಕತೆ ಇಲ್ಲ. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಸ್ಸು, ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು, ಹಾರ್ಟ್ ಅಟ್ಯಾಕು, ಡಯಾಬಿಟೀಸು ಅಥವಾ ಮಧುಮೇಹ, ಬೊಜ್ಜು, ತೆಳ್ಳಗಾಗೋದು, ಕ್ಯಾನ್ಸರು, ಫೈಬ್ರೋಸಿಸ್ಸು, ಈ ಥರ ತುಂಬಾ ಸಮಸ್ಯೆಗಳು ಅಂಥದ್ದು ಆಲ್ಕೋಹಾಲಿಕ್ಕಿಂದ ನಿಮಗೆ ಬರುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಕಾಮನ್ ಆಗಿ ಬರುವ ಒಂದು ಪ್ರಾಬ್ಲಮ್ ಇದೆ, ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತಿರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತಿರೋದು ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಥರನೇ ಲಿವರ್ ಡ್ಯಾಮೇಜ್ ಆಗೋದೆ, ಬಟ್ ಅದರದ್ದು ಕಾರಣ ಅಂದಿರೋದು ಆಲ್ಕೋಹಾಲಿಂದ. ಇದಕ್ಕೆ ಮೇಯ್ನಾಗಿ ಒಂದು 3 ಸ್ಟೇಜಸ್ ಇದೆ. ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರು, 2ನೇದು ಆಲ್ಕೋಹಾಲಿಕ್ ಹೆಪಟೈಟಿಸ್ಸು, 3ನೇದು ಲಿವರ್ ಸಿರೋಸಿಸ್, ಅದೊಂದು ಎಂಡ್ ಸ್ಟೇಜ್ ಆಫ್ ಲಿವರ್ ಡಿಸೀಸ್ ಇದೆ. ಸೊ ಫಸ್ಟ್ ಲೆವೆಲ್ ಅಂತಿರೋದು ಅಥವಾ ಫಸ್ಟ್ ಸ್ಟೇಜ್ ಅಂದಿರೋದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಆಲ್ಕೋಹಾಲಿಕ್ ಫ್ಯಾಟಿ ಲಿವರಲ್ಲಿ ನಿಮಗೇನು ಸಿಂಪ್ಟಮ್ಸ್ಗಳು ಬರಲ್ಲ, ನೀವು ಡೈಲಿ ಕುಡಿತಾ ಇದೆ, ಮೇ ಬಿ ಒಂದು 1 ಇಯರ್ 2 ಇಯರ್ ಆದಮೇಲೆ ನಿಮ್ಮ ಲಿವರಲ್ಲಿ ಫ್ಯಾಟ್ ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಹೇಳುವ ಕಂಡೀಷನ್ ಇದೆ ಫ್ಯಾಟಿ ಲಿವರ್. ಬಟ್ ನಿಮ್ಮ ಬಾಡಿ ಯಾವುದೇ ಸಿಂಪ್ಟಮ್ಸ್ಗಳು ತೋರಿಸಲ್ಲ. ಇನ್ ಕೇಸ್ ಆಕ್ಸಿಡೆಂಟಲಿ ನೀವಾಗಿನೇ ನಿಮಗೆ ಆರೋಗ್ಯದ ಮೇಲೆ ಗಮನ ಬಂತು, ಹೋಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಗೊತ್ತಾಗೋದು ಅಂತ ಬಿಟ್ಟು ಬಾಡಿಯಾಗಿನೇ ಏನು ಸಿಂಪ್ಟಮ್ಸ್ಗಳು ತೋರಿಸಲ್ಲ. ಲಿವರ್ ಟೆಂಡರ್ನೆಸ್ಸು ಇರೋದಿಲ್ಲ, ಬಟ್ ಎನ್ಲಾರ್ಜ್ಮೆಂಟ್ ಇರುತ್ತೆ, ಲಿವರ್ ಸ್ವಲ್ಪ ಆಗಿರುತ್ತೆ. ಫ್ಯಾಟಿ ಲಿವರ್ ಫಸ್ಟ್ ಸ್ಟೇಜ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರು. ಬಟ್ ಈ ಸ್ಟೇಜಲ್ಲಿನೇ ನೀವು ಸ್ಕ್ಯಾನ್ ಮಾಡಿದ್ದೆ ನಿಮಗೆ ಗೊತ್ತಾಯಿತು ಅಂದಿದ್ರೆ ಆರಾಮಾಗಿ ಇದನ್ನು ರಿವರ್ಸ್ ಮಾಡ್ಬೋದು. ಆಲ್ಕೋಹಾಲ್ ಹ್ಯಾಬಿಟ್ ಒಂದು ಬಿಟ್ಟರೆ ಸಾಕು. ಇದನ್ನು ಕಂಪ್ಲೀಟ್ ಆಗಿ ನೀವು ಬಿಡ್ತೀವಿ ಅಂದಿದ್ರೆ ಈ ಫಸ್ಟ್ ಸ್ಟೇಜಿಂದ ಆರಾಮಾಗಿ ರಿವರ್ಸ್ ಮಾಡೋಕ್ಕಾಗುತ್ತೆ. ರಿವರ್ಸ್ ಮಾಡಿಲ್ಲ, ನೀವು ಅದನ್ನು ಕಂಡುಹಿಡಿದಿಲ್ಲ ಅಂದಿದ್ರೆ ಹೋಗ್ತಾ ಸೆಕೆಂಡ್ ಸ್ಟೇಜಿಗೆ ಬರುತ್ತೆ, ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ. ಈಗ ನಮ್ಮ ಹಾಸ್ಪಿಟಲಲ್ಲಿ 2 to 3 ಟೈಮ್ಸ್ ಕೂಡ ಅಡ್ಮಿಟ್ ಆಗಿರುವ ಒಬ್ಬರು ಸಾಧಕರು, ಅವರು ಈ ಸ್ಟೇಜಲ್ಲಿ ಇದ್ದಾರೆ, ಆಲ್ಕೋಹಾಲಿಕ್ ಹೆಪಟೈಟಿಸ್ ಸ್ಟೇಜಲ್ಲಿ ಇದ್ದಾರೆ. ಇವ್ರ ಹತ್ರನೇ ನಾನು ಕೇಳಿರೋದಕ್ಕೆ ನಾನು ರೀಸನ್ಸ್ಗಳು ನಾನು ನಿಮಗೆ ಹೇಳ್ತಾ ಇದ್ದಿದ್ದು. ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ, ಬಿಲಿರೂಬಿನ್ ಒಂದು ಜಾಸ್ತಿ ಇರುತ್ತೆ, ಅವ್ರದ್ದು ಲಿವರ್ ಎನ್ಸೈಮ್ಸ್ಗಳು ಮೇನ್ಲಿ ಬಿಲಿರೂಬಿನ್ ಎಲಿವೇಟೆಡ್ ಆಗಿರುತ್ತೆ, ತುಂಬ ವೀಕ್ ಇರುತ್ತೆ, ಫಟೀಗ್ ಇರುತ್ತೆ, ಸುಸ್ತು, ಭಾಳ ವೀಕ್ ಆಗಿ ಮೇ ಬಿ ಅವರು ತೆಳ್ಳಗಾಗ್ತಾ ಬರ್ತಾರೆ. ಅವರು ಲಿವರ್ ಟೆಂಡರ್ನೆಸ್ ಇರುತ್ತೆ, ನಿಮಗೆ ಇಲ್ಲಿ ಸ್ವಲ್ಪ ಮುಟ್ಟಿದ್ರೆ ಮೇ ಬಿ ನೋವು ಬರ್ಬೋದು, ಮೇ ಬಿ ನೋವು ಇಲ್ಲದೆ ಇರಲ್ಲ, ಎರಡೂ ಇರುತ್ತೆ. ಅದರ ಲಿವರ್ ಟೆಂಡರ್ನೆಸ್ಸು. ಸೊ ಈ 3 ಮೇನ್ ಸಿಂಪ್ಟಮ್ಸ್ಗಳಾಗಿ ಬರೋದು ಆಲ್ಕೋಹಾಲಿಕ್ ಹೆಪಟೈಟಿಸ್ ಕಂಡೀಷನಲ್ಲಿ. ಈವನ್ ಈ ಕಂಡೀಷನ್ ಕೂಡ ರಿವರ್ಸ್ ಮಾಡೋಕ್ಕಾಗೋದೆ, ನೀವು ಆಲ್ಕೋಹಾಲ್ ಬಿಡೋಕ್ಕೆ ರೆಡಿ ಇದ್ದರೆ ಈ ಕಂಡೀಷನ್ ಒಂದು ರಿವರ್ಸ್ ಮಾಡೋಕ್ಕೆ ಆಗುತ್ತೆ. ಸ್ವಲ್ಪ ಡಯೆಟ್ಟು, ಡಿಟಾಕ್ಸ್ ಪ್ಲಾನ್ಸ್ಗಳು, ಎಕ್ಸಸೈಸಸ್ಗಳೆಲ್ಲ ಮಾಡ್ತಾ ಹೋಗ್ತಾ ಇದೆ ಅಂದಿದ್ರೆ ಈ ಸ್ಟೇಜನ್ನು ನಮಗೆ ರಿವರ್ಸ್ ಮಾಡ್ಬೋದು. 3ನೇದು ಸ್ಟೇಜ್ ಇದೆ ಲಿವರ್ ಸಿರೋಸಿಸ್ ಅಥವಾ ಎಂಡ್ ಸ್ಟೇಜ್ ಆಫ್ ಲಿವರ್ ಡಿಸೀಸ್ ಅಂತ ನಾವು ಹೇಳೋದು. ಈ ಕಂಡೀಷನಲ್ಲಿ ಏನಾಗುತ್ತೆ, ಹೆಲ್ದಿ ಆಗಿರುವ ಫಂಕ್ಷನಲ್ ಆಗಿರುವ ಲಿವರ್ ಸೆಲ್ಸ್ಗಳು ನಾನ್ ಫಂಕ್ಷನಲ್ ಆಗಿರುವ ಸೆಲ್ಸ್ಗಳು ಅಥವಾ ಒಂದು ಸ್ಕಾರ್ ಥರ ಆಗುತ್ತೆ, ಸ್ಕಾರಿಂದ ರೀಪ್ಲೇಸ್ ಆಗಿ ಫೈಬ್ರೋಸಿಸ್ ಆಗುತ್ತೆ. ಸೊ ಈ ಕೇಸನ್ನು ಒಂದು ನಿಮಗೆ ರಿವರ್ಸ್ ಮಾಡೋಕ್ಕೆ ಆಗಲ್ಲ, ಇದೊಂದು ಎಂಡ್ ಸ್ಟೇಜ್ ಇದೆ. ಲಿವರ್ ಹಂಗಿರುವರ್ದು ಲಿವರ್ ಆಟೋಮ್ಯಾಟಿಕ್ ತುಂಬ ಶ್ರಿಂಕ್ ಆಗಿ ಹೋಗಿರುತ್ತೆ, ಕೆಲವರಿಗೆ ನೀರು ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ, ಅಸೈಟಿಸ್ ಆಗಿ ನೀರನ್ನ ನಾವು ಮತ್ತೆ ತೆಗಿತಾನೇ ಇರಬೇಕಾಗುತ್ತೆ. ಸೊ ಈ ಒಂದು ಎಂಡ್ ಸ್ಟೇಜಿಗೆ ಬಂತು, ನಮ್ಮಲ್ಲಿ ಟ್ರೀಟ್ಮೆಂಟಿಗೆ ಬಂದಿರುವ ಒಂದು 3-4 ಜನ ಇದ್ದಾರೆ, ಬಟ್ ನಾವು ಅವ್ರಿಗೆ ಅಡ್ಮಿಷನ್ ಕೊಡಲೂ ಇಲ್ಲ. ಅಂದರೆ ನ್ಯಾಚುರೋಪತಿ ಆಯುರ್ವೇದಕ್ಕೆ ಮಾಡೋಕ್ಕಿರುವ ಸ್ಟೇಜ್ ಆಲ್ರೆಡಿ ಕ್ರಾಸ್ ಆಗಿತ್ತು, ನಾವು ಅವ್ರನ್ನ ಫಸ್ಟ್ ಡೇನೇ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೆ, ಅಡ್ಮಿಷನೇ ಕೊಡಲಿಲ್ಲ, ಹಾಗೆ ಕಳಿಸಿದ್ದೆ. ಸೊ ಈ ಸ್ಟೇಜಿಗೆ ನೀವು ಬಂದು ರೀಚ್ ಆಗಿದೆ ಅಂದಿದ್ರೆ ಅದರಿಂದ ನೀವು ಒಬ್ಬರೇ ಅಲ್ಲ ಸಫರ್ ಆಗೋದು. ಈಗ ಈ ಸೋ ಕೋಲ್ಡ್ ನಮಗೆ ಯಾವುದೆಲ್ಲ ರಿಲೇಟಿವ್ಸ್ ಇದ್ದಾರೋ, ಫ್ರೆಂಡ್ಸ್ ಇದ್ದಾರೋ, ನಮ್ಮ ಮನೆಯಲ್ಲಿ ಯಾರಿದ್ದಾರೋ ಅವರೆಲ್ಲರೂ ಒಟ್ಟಿಗೆ ಸಫರ್ ಆಗುತ್ತೆ.
ಏಕೆಂದರೆ ಪ್ರತಿ ವಾರ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ನೀರು ತೆಗಿಬೇಕು, ಮತ್ತು ಆ ನೋವಂದಿರೋದು ತುಂಬ ನಿಮಗೆ ಅಷ್ಟು ಟಾಲರೇಟ್ ಮಾಡೋಕ್ಕಾಗುವ ಥರ ನೋವಲ್ಲ, ಅದು ತುಂಬ ಇಂಟಾಲರಬಲ್ ಪೇಯ್ನ್ ಇರುತ್ತೆ. ನೋವಂದರೆ ಅಷ್ಟು ನೋವಿರುತ್ತೆ. ಸೊ ಅದೊಂದು ಥರ್ಡ್ ಸ್ಟೇಜು. ಈ 3 ಸ್ಟೇಜು ಕ್ರಾಸ್ ಆಗಿನೇ ಒಬ್ಬರಿಗೆ ಕಂಪ್ಲೀಟ್ ಲಿವರ್ ಡಿಸೀಸಸ್, ಸಿರೋಸಿಸ್ ಅಂತ ಇರೋದು ನಾವು ಹೇಳೋದು. ಸೊ ಈಗ ಇದಕ್ಕೆ ಇರುವ ಟ್ರೀಟ್ಮೆಂಟು ನಾನು ಹೇಳಿದಂಗೆ ಫಸ್ಟು ಸೆಕೆಂಡು ಸ್ಟೇಜಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಒಂದು ಪಾಸಿಬಲ್ ಇದೆ, ರಿವರ್ಸ್ ಮಾಡೋಕ್ಕಂಥದ್ದು ಆಗುತ್ತೆ. ಯಾವುದೇ ಟ್ರೀಟ್ಮೆಂಟ್ ಪ್ಲ್ಯಾನ್ ನೀವು ಆಪ್ಟ್ ಮಾಡಲಿ, ನ್ಯಾಚುರೋಪತಿ ಆಗಲಿ, ಆಯುರ್ವೇದ ಆಗಲಿ, ಡಿ ಅಡಿಕ್ಷನ್ ಸೆಂಟ್ರಿಗೆ ಕರ್ಕೊಂಡು ಹೋಗಿ ಹಾಕೋದಾಗಲಿ, ಒಬ್ಬರು ಆಲ್ಕೋಹಾಲು ಅಥವಾ ಸ್ಮೋಕಿಂಗ್ ಅಥವಾ ಟೊಬ್ಯಾಕೋದಿಂದ ಹೊರಗೆ ಬರಬೇಕು ಅಂತಿದ್ರೆ ಮ್ಯಾಂಡೇಟ್ರಿ ಆಗಿ ಬೇಕಾಗಿರುವ ಒಂದು ಪ್ರಿನ್ಸಿಪಲ್ ಅಲ್ಲ, ಒಂದು ಥಿಂಗ್ ಇದೆ, ಅದು ಬಿಡಬೇಕು ಅಂತ ಫಸ್ಟ್ ಅವ್ರಿಗೆ ಇರಬೇಕು, ಅವರಿಗೆ ಅನಿಸ್ಬೇಕು ಇದು ನಾನು ಬಿಡಬೇಕು, ಇದು ನಾನು ಬಿಡಲಿಲ್ಲ, ಇನ್ನೂ ಕಂಟಿನ್ಯೂ ಮಾಡ್ತಾ ಹೋದರೆ ನನ್ನ ಲೈಫಿಗೆ ಅಪಾಯ, ನನ್ನಿಂದ ಇನ್ನೊಬ್ಬರಿಗೆ ತ್ರಾಸಾಗುತ್ತೆ. ಸೊ ನಾನೋ ಲೈಫಲ್ಲಿ ಏನೂ ಮಾಡಿಲ್ಲ, ನನ್ನಿಂದ ಇನ್ನೊಬ್ಬರು ಕಷ್ಟ ಆಗೋದು ಬೇಡ, ನಾನು ಇದನ್ನು ಬಿಡಬೇಕು ಅಂತ ಫಸ್ಟ್ ಅವರಿಗೆ ಅನಿಸ್ಬೇಕು. ಅವ್ರಿಗೆ ಈ ಥರ ಅವ್ರಿಗೆ ಅನಿಸ್ಲಿಲ್ಲ ಅಂದಿದ್ರೆ ನಮಗೆ ನಾವು ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ವರ್ಕೌಟ್ ಆಗಲ್ಲ. ಮೇ ಬಿ ನಮ್ಮ ಹಾಸ್ಪಿಟ್ಲಲ್ಲಿ ಅವರು ಇರೋಕ್ಕೂ ರೆಡಿ ಇರಲ್ಲ. 2ನೇ 3ನೇ ದಿನ ಏನೋ ಸುಳ್ಳು ಹೇಳಿಕೊಂಡು ಹೋಗ್ತಾರೆ, ನನಗೆ ಅಲ್ಲಿ ಎಮರ್ಜೆನ್ಸಿ ವರ್ಕ್ ಬಂತು, ಇಲ್ಲ ನಂದು ಯಾರೋ ಡೆತ್ ಆಯಿದ್ರು, ಇಲ್ಲ ಒಂದು ರಿಲೇಟಿವ್ ಮದುವೆ ಇದೆ, ಫಂಕ್ಷನ್ ಇದೆ, ಏನೋ ಸುಳ್ಳು ಹೇಳಿ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಇಲ್ಲ ಅಂತಿದ್ರೆ ಅವರಾಗೆ ಒಪ್ಕೊಂಡು ಬಂದಿದ್ದಿಲ್ಲ, ನಾನಾಗೆ ಬಿಡಬೇಕು ಅಂತ ಬಂದಿದ್ದರೆ 10 ಡೇಸ್ ಮುಗಿಸ್ಕೊಂಡು ಹೋಗ್ತಾರೆ ಅವರು. ಸೊ ಇದು ಬಿಡಬೇಕು ಅಂತಿರುವಾಗ ಅವರಿಗೆ ಹಾಗೆ ಬಿಡಕ್ಕಂಥದ್ದು ಆಗಲ್ಲ. ಈಗ 1 ಇಯರ್ 2 ಇಯರ್ ಕಂಟಿನ್ಯೂಸ್ ಆಗಿ ಕುಡಿತಾ ಬಂದಿರೋರಿಗೆ ಆಲ್ ಆಫ್ ಎ ಸಡನ್ ಇದು ಬಿಡುವಾಗ ವಿಡ್ರಾವಲ್ ಸಿಂಪ್ಟಮ್ಸ್ಗಳಂತ ನಾವು ಹೇಳ್ತೀವಿ. ಈ ವಿಡ್ರಾವಲ್ ಸಿಂಪ್ಟಮ್ಸ್ಗಳು ಏನಿದೆ, ಒಂದು ಕೈ ಕಾಲು ನಡ್ಕ ಬರೋದು, ಕೈ ಕಾಲು ಶಿವರ್ ಆಗುತ್ತೆ ಒಬ್ಬರಿಗೆ ತುಂಬ ಹೆಡ್ಡೇಕು ಬರುತ್ತೆ, ಒಬ್ಬರದು BP ರೈಸ್ ಆಗುತ್ತೆ, ಒಬ್ಬೊಬ್ಬರಿಗೆ ನಿದ್ರೆ ಬರಲ್ಲ, ತುಂಬಾ ತಲೆನೋವಿರುತ್ತೆ, ಅವು ತುಂಬ ರೆಸ್ಟ್ಲೆಸ್ ಆಗಿ ಸಿಟ್ಟು ಬರೋದು, ಕೋಪ ಬರೋದು, ಈ ಥರ ತುಂಬ ವಿಡ್ರಾವಲ್ ಸಿಂಪ್ಟಮ್ಸ್ಗಳು ಬರುತ್ತೆ. ಎಲ್ಲರಿಗೂ ಒಂದೇ ಥರನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ಗಳು ಬರೋದು. ಈ ಸಿಂಪ್ಟಮ್ಸಿಂದೆಲ್ಲ ಹೊರಗಡೆ ಬರೋಕ್ಕೆ 99% ನಮ್ಮ ಟ್ರೀಟ್ಮೆಂಟ್ಸ್ಗಳು ಹೆಲ್ಪ್ ಆಗುತ್ತೆ. ಯೋಗ ಆಗಲಿ, ಕೌನ್ಸಿಲಿಂಗ್ ಆಗಲಿ, ಮೆಡಿಟೇಷನ್ಸ್ಗಳಾಗಲಿ, ಡಯಟ್ ಆಗಲಿ, ಶಿರೋಧಾರ ಆಗಲಿ, ಮಸಾಜಸ್ ಆಗಲಿ, ವಾಟರ್ ಥೆರಪೀಸ್ಗಳಾಗಲಿ, ಎಲ್ಲ ಟ್ರೀಟ್ಮೆಂಟ್ಸ್ಗಳಿಂದ ಈ ಸಿಂಪ್ಟಮ್ಸ್ಗಳನ್ನ ಕಡಿಮೆ ಮಾಡಿಕೊಂಡು 10 ದಿನ ಅಂತಿರೋದು ಸ್ವಲ್ಪ ಲಾಂಗ್ ಪೀರಿಯಡ್. 10 ದಿನ ಅವರು ಆಲ್ಕೋಹಾಲ್ ಮುಟ್ಟಿಲ್ಲ, ಸಿಗರೆಟ್ ಮುಟ್ಟಿಲ್ಲ, ಸಿಂಪ್ಟಮ್ಸ್ಗಳನ್ನ ಕಂಟ್ರೋಲ್ ಇಟ್ಕೊಂಡು ಅಂದರೆ 11ನೇ ದಿನದಿಂದ ಮನೆಯಲ್ಲಿನೇ ಅವರಿಗೆ ಫಾಲೋ ಮಾಡೋಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಸಿವಿಯರ್ ಕೇಸ್ ಆದರೆ ನಾವು 21 ಡೇಸ್ ಅಥವಾ 1 ಮಂತ್ ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿರ್ತೀವಿ. ಯಾಕೆಂದರೆ ಮನೆಗೆ ಹೋದರೆ ಅವ್ರ ಕೈಯಲ್ಲಿ ಆಗಲ್ಲ, ಆ ಸಿಂಪ್ಟಮ್ಸ್ಗಳನ್ನ ಕಂಟ್ರೋಲ್ ಮಾಡೋಕ್ಕಾಗೋದೆ ಅವರು ಮತ್ತು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಮ್ಮಲ್ಲಿ ಬಂದಿರೋದೇ ವೇಸ್ಟ್ ಆಗಿ ಹೋಗುತ್ತೆ. ಸೊ ಅದು ಡಿಪೆಂಡ್ ಆನ್ ಪೇಷಂಟಿಂದು ಟಾಲರೆನ್ಸು. 8th 9th ಡೇನೇ ಅವರು ತುಂಬ ಪಿಕಪ್ ಆಗ್ತಾ ಇದೆ ಅಂತ ನಮಗೆ ಅನಿಸಿದ್ರೆ ನಾವು ಕಳಿಸ್ತೀವಿ. ಇಲ್ಲ ಅವರು ಚೇಂಜ್ ಆಗ್ತಾನೆ ಇಲ್ಲ, ಅವರಿಗೆ ತುಂಬ ಸಿಂಪ್ಟಮ್ಸ್ ಇದೆ, BP ಕಂಟ್ರೋಲಿಗೆ ಬರ್ತಾ ಇಲ್ಲ, ಹೆಡ್ಡೇಕ್ ಹೋಗ್ತಾ ಇಲ್ಲ ಅಂದಿದ್ರೆ ಮತ್ತು ಅವ್ರನ್ನ ಕಂಟಿನ್ಯೂ ಮಾಡಿಸ್ತೀವಿ. ಯಾಕೆಂದರೆ ಅವ್ರು ಹೊರಗೆ ಬರಬೇಕು ಅಂತ ಒಂದು ಥಾಟ್ ಮನಸ್ಸು ಅವರಿಗಿದ್ರೆ 100% ನಮಗೊಂದು ಹೆಲ್ಪ್ ಒಂದು ಮಾಡೋಕ್ಕಾಗುತ್ತೆ. ಸೊ ಇದು ಫಸ್ಟ್ ಹೇಳಿದ್ರೆ ಟ್ರೀಟ್ಮೆಂಟ್ ಆಗಬೇಕಾಗಿರೋದು ಫಸ್ಟು ನಿಮ್ಮ ಸೈಡಿಂದ, ಸೆಕೆಂಡು ನಮ್ಮ ಸೈಡಿಂದ. ಸೊ ಆಲ್ಕೋಹಾಲಿಸಮ್ ಇರೋರಿಗೆ ಎಲ್ಲರಿಗೂ ಲಿವರ್ ಸಿರೋಸಿಸ್ಸೇ ಬರುತ್ತೆ ಅಂತ ನಾವು ಹೇಳಲ್ಲ. ಮೇ ಬಿ ಅದು ಸ್ಟ್ರೋಕ್ ಆಗಿ ಬರುತ್ತೆ, BP ಆಗಿ ಬರುತ್ತೆ, ಡಯಾಬಿಟಿಸ್ ಆಗಿ ಬರುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಬರುತ್ತೆ. ಅದರಲ್ಲಿ ಇರುವ ಕಾಮನ್ ಆಗಿ ಬರುವ ಒಂದು ಕಾಯಿಲೆ ಬಗ್ಗೆ ಅಷ್ಟೇ ನಾವು ಇವತ್ತು ಡಿಸ್ಕಸ್ ಆಗಿರೋದು. ಇನ್ನೂ ಅದು ತುಂಬಾ ಕಾಯಿಲೆಗಳು ಆಲ್ಕೋಹಾಲಿಕ್ಸಿಂದ ಬರ್ಬೋದು. ಸೊ ರೀಸೆಂಟ್ ನೀವು ಎಕ್ಸ್ಕ್ಯೂಸ್ ಆಲ್ಕೋಹಾಲ್ ತಗೊಳ್ಳೋಕ್ಕೆ ನೀವು ಏನೇ ಹೇಳಿ, ನಿಮ್ಮ ಆರ್ಗನ್ಸ್ ಅಂಥದ್ದು ಆ ಎಕ್ಸ್ಕ್ಯೂಸ್ ಯಾವುದು ಕೇಳಲ್ಲ. ಎಸ್ಪೆಷಲಿ ಲಿವರು, ಹಾರ್ಟು ಆ ಎಕ್ಸ್ಕ್ಯೂಸಸ್ಗಳಂಥದ್ದು ಕೇಳಲ್ಲ. ಅದು ಡ್ಯಾಮೇಜ್ ಆಗಿ ಹೋಗೋಕ್ಕಿರೋದು ಡ್ಯಾಮೇಜ್ ಆಗೇ ಆಗುತ್ತೆ. ಡ್ಯಾಮೇಜ್ ಆಗಿದ ನಂತರ ರಿಗ್ರೆಟ್ ಮಾಡಿ ನಾನು ಮಾಡಬಾರ್ದಾಗಿತ್ತು, ಕುಡಿಬಾರ್ದಾಗಿತ್ತು, ಹಿಂಗಾಯ್ತಲ್ಲ ಅಂತ ಅಂದ್ಕೊಂಡ್ರೆ ಅದಕ್ಕೆ ಝೀರೋ ಅದರದ್ದು ಉಪಯೋಗ ಇರೋದು. ಸೊ ಇನಿಷಿಯಲ್ ಸ್ಟೇಜಲ್ಲಿನೇ ಇದನ್ನೆಲ್ಲ ರಿವರ್ಸ್ ಮಾಡೋಕ್ಕಂದ್ರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಮಾಡುವ ಒಳ್ಳೆ ಪಾಸಿಟಿವ್ ದಾರಿಗಳಿಗೆ ಹೋಗಿ ಇನ್ನೊಬ್ರದ್ದು ಹೆಲ್ಪ್ ಕೇಳಿಕೊಂಡು ಇದರಿಂದ ಹೊರಗೆ ಬರೋಕ್ಕೆ ನೀವು ಆದಷ್ಟು ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಇನಿಷಿಯಲ್ ಸ್ಟೆಪ್ ಒಂದು ಇಟ್ಟರೆ ಸಾಕು, ಮಿಕ್ಕಿರೋದೆಲ್ಲ ತನ್ನಂತಾನೇ ಆಗುತ್ತೆ. ಸೊ ಅದು ಆಲ್ಕೋಹಾಲಿಕಮ್ ಡಿ ಅಡಿಕ್ಷನ್ ಅಂದಿರೋದು ನಿಮ್ಮ ಕೈಯಲ್ಲಿ ಇರುವ ಚಿಕಿತ್ಸೆ ಇದೆ, ಅದಕ್ಕೆ ಹೆಲ್ಪ್ ಮಾಡೋಕ್ಕಷ್ಟೇ ನಮ್ಮಲ್ಲಿ ಆಗೋದು. ಸೊ ಯಾರಾದರೂ ಸಬ್ಸ್ಟೆನ್ಸ್ ಅಬ್ಯೂಸು, ಈ ಥರ ಆಲ್ಕೋಹಾಲಿಕ್ಸು, ಸ್ಮೋಕಿಂಗು, ಟೊಬ್ಯಾಕೋ ಹ್ಯಾಬಿಟಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ,
ಇಲ್ಲ ಬರಬೇಕು ಅಂತ ಇದೆ, ಅವ್ರ ಕೈಯಿಂದ ಆಗ್ತಾ ಇಲ್ಲ ಅಂತಿರುವ ಯಾರಾದರೂ ಗೊತ್ತಿದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಅಥವಾ ಆಲ್ರೆಡಿ ಇದ್ರದ್ದು ಬಗ್ಗೆ ಅವೇರ್ನೆಸ್ಸೇ ಇಲ್ಲ, ಇನ್ನೂ ಕುಡಿತಾನೇ ಇದೆ ಅಂದಿದ್ರೆ ಈ ವಿಡಿಯೋ ಅವ್ರಿಗೂ ಶೇರ್ ಮಾಡಿ, ಅವ್ರನ್ನ ಹೆಲ್ಪ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ.